ವಯೋವೃದ್ಧರು, ವಿಧವಾ ಮಹಿಳೆಯರು, ವಿಶೇಷ ಚೇತನರು ಇತ್ತೀಚೆಗೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ದುಡಿಯೋಕೆ ಶಕ್ತಿ ಇಲ್ಲದ ಅವರಿಗೆ ಪಿಂಚಣಿಯೇ ಆಧಾರ. ಸರ್ಕಾರ ತಿಂಗಳಿಗೆ ಕೊಡುವ ಹಣವೇ ಜೀವನಕ್ಕೆ ಬೆನ್ನೆಲುಬು. ಆದರೆ ಕಳೆದ 2-3 ತಿಂಗಳಿನಿಂದ ಪಿಂಚಣಿದಾರರಿಗೆ ಹಣವೇ ಬರ್ತಾ ಇಲ್ಲ. ನಿತ್ಯ ಬ್ಯಾಂಕ್ಗಳಿಗೆ ಅಲೆದು ಹೈರಾಣಾಗಿ ಹೋಗಿದ್ದಾರೆ. ಕಾರವಾರ, ರಾಯಚೂರು, ಯಾದಗಿರಿ ಜಿಲ್ಲೆಯ ಪಿಂಚಣಿದಾರರ ಸಮಸ್ಯೆ ಹೇಳತೀರದಾಗಿದೆ. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋಕೆ ಪಿಂಚಣಿ ಹಣಕ್ಕೆ ಕತ್ತರಿ ಹಾಕಿದ್ಯಾ ಅನ್ನೋ ಆರೋಪಗಳು ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಇನ್ನು ಕೂಡಲೇ ಪಿಂಚಣಿ ಹಣ ಪಾವತಿ ಮಾಡುವಂತೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ 1,80,851 ಫಲಾನುಭವಿಗಳಿದ್ದಾರೆ. ಇತ್ತ ಕಾರವಾರದಲ್ಲಿ 1,61,946 ಫಲಾನುಭವಿಗಳು ಇದ್ದಾರೆ. 8 ತಿಂಗಳಾಯ್ತು, ಅದನ್ನ ಬರವಲ್ದು. ನನ್ನ ಮನೆನ ಬಿದ್ದೋಗ್ಯದ, ನನಗೆ ರಾಸನ್ನ ಬಂದಾಗ್ಯದ್ರಿ. ನನಗೆ ಯಾರು ಹಾಕೋರಿಲ್ಲ. ಒಂದು ಮಗಳು ಆಳ ಆಕೆ ಇಟ್ಟು ತಂದು ಕೊಡ್ತಾಳೆ, ತಿಂತೀನಿ, ಕುಂದಿರ್ತೀನಿ. ಯಾಕಡೆ ಹೋಗ್ಲಕ್ಕೆ ಕೈಲಾಗೋದಿಲ್ಲ ರೀ. ನನಗೆ ಕಣ್ಣನ ಕಾಣಕ್ಕಿಲ್ರಿ. ನನಗೆ ಈಗ 8 ತಿಂಗಳಾಯ್ತು ರೀ, ನನಗೆ ರೊಕ್ಕನೇ ಬಂದಿಲ್ಲ. ಯಾಕೇನು ಏನು ಕೊಟ್ಟಿಲ್ಲ ರೀ, 10 ಪೈಸೆ ನನಗೆ ಕೊಟ್ಟಿಲ್ಲ. ನಾನು ಓಣ್ಯಾಗ ಮಂದಿನ ಕೇಳ್ಬೋದು. ಆವಾಗ ಮಾಡಿದ್ದೀನಿ ರೀ. ಈಗ ಏನು ಆಗ್ಯದ, ನನ್ನ ಕೈಲಿ ಆಗೋದಿಲ್ಲ ಈಗ ಮಾಡೋದು. ನನಗೆ ಆಗೋದಿಲ್ಲ. ಏನು ಮಾಡಬೇಕು, ಇದೇ ಪ್ರಯತ್ನ ದಿನ ಇವ್ರನ್ನ ಕರ್ಕೊಂಡು ಬರ್ತೀನಿ. 8 ತಿಂಗಳಾಯ್ತು ರೀ ನಾನು ತಿರ್ಗ್ಲಕತ್ತಿ. ಅಕ್ಕಿ ರಾಸನ್ ನಿನ್ನ ಹೆಸರೇ ತೆಗ್ದಾರ ಅಂತಾರೆ ರೀ ಕಾರಡ್ದಾಗ. ಈಗ 8 ತಿಂಗಳಾಯ್ತು ರೀ ನಾನು ತಿರ್ಗಾಡ್ಲಕತ್ತಿ. ದಿನ ಬರ್ತೀನಿ. ಏನು ಮಾಡಲಿ, ಯಾರು ನಿನ್ನಂಥವ್ರು ಕೊಟ್ರೆ ತಿಂತೀನಿ. ನಮ್ಗೆ ರೇಷನ್ ಕಾರ್ಡದು ರೊಕ್ಕ ಬಿದ್ದಿಲ್ಲ, 800 ರೂಪಾಯಿ ಬಿದ್ದಿಲ್ಲ. 8 ತಿಂಗಳಾಯ್ತು ಬಿದ್ದಿಲ್ಲ. ಅದೇ ಕಷ್ಟ ಆಗ್ಯದ ನೋಡ್ರಿ. ಒಟ್ಟಿ ತಿಂತೀವ್ರಿ, ನಮ್ಗೆ ಯಾರಿಲ್ಲ. ಅದರ್ಲಿಂದೇ ಊಟ ಮಾಡೋದು. ಅದೇ ಬಂದಾದ್ಮೇಲೆ ನಾವೇನು ತಿನ್ಬೇಕು? ಅದು ಎದಕ್ಕನ ಆಧಾರ ಆತಿತ್ತು, ರಾಸನ್ಕ ಆತಿತ್ತು. ಯಾವುದಿಲ್ಲಾರ್ದಂಗೆ ಆಗ್ಯದ. ಅದಕ್ಕೆ ಇಲ್ಲೇ ತಿರ್ಗ್ಲಕ್ಕೈತಿ. 3 ದಿನ ಆಯ್ತು ಬಿದ್ದಾವ. 8 ತಿಂಗಳಾಯ್ತು ಬಿದ್ದಾವ ಅಂತ ಇವ್ರು ಹೇಳ್ತಾರೆ. ಅಲ್ಲಿ ಊರಾಗ ಚೆಕ್ ಪೋಸ್ಟ್ ಬಿದ್ದಾವ ಅಂತಾರೆ. ಚೆಕ್ ಪೋಸ್ಟ್ ಬಿದ್ದಾವ ಅಂದ್ರೆ ಅಲ್ಲಿ ಇಲ್ಲ ಅಂತ. 2 ತಿಂಗಳಿಂದ ನಮ್ಮ ರೊಕ್ಕ ಬಂದಿಲ್ಲ, ಏನು ಪಿಂಚಣಿ ಬಂದಿಲ್ಲ. ಈಗ ನಮ್ಗೆ BP ಶುಗರ್ ಅದ, ನಮ್ಮ ದುಡ್ಕೊಂಡು ತಿಂಬೋದಾಗವಲ್ದು. ಏನಮ್ಮ ತಿಂಗಳ ಹಾಕ್ಬೇಕು ನೀವು. ನಾವು ದುಡ್ಕೊಂಡು ತಿಂಬೋದು ಸತ್ತ ಆಗವಲ್ದು. ಏನಮ್ಮ ಹೆಂಗನ ಮಾಡಿ ತಿಂಗಳ ಬರೋಕೆ ಪ್ಲೇ ಮಾಡಿರಿ. ಮೊದಲೆಲ್ಲ ಕರೆಕ್ಟ್ ಬಂದು 2 ತಿಂಗಳಿಂದ ಬಂದಿಲ್ಲ. ಕೇಳ್ತೀವಿ ಮತ್ತೆ ಚೆಕ್ ಮಾಡಿಸ್ಬೇಕು, ಹಂಗೆ ಹಿಂಗೆ ಅಂತ. ಅಲ್ಲಿ ನಾವು ಗಂಡು ಮಕ್ಕಳು ಇಲ್ಲ ಅಣ್ಣ, ನನಗೆ ಎಲ್ಲಿ ಅಂತ ಹೋಗಲ್ಲ. ನಾನು ನಮ್ಗೆ ರೊಕ್ಕ ಇದೆ, ಅಲ್ಕೊಲ್ಲ. ನಾನು ದುಡ್ಕೊಂಡು ತಿಂಬೋದು ಆಗವಲ್ದು, ಏನಾಗವಲ್ದು. ಏನಮ್ಮ ಸ್ವಲ್ಪ ನೋಡ್ರಮ್ಮ, ಕೊಂಟಾರಿ ನಾವು ಬಡವರು, ನೀವೇ ಶಾಂತಿ ಮಾಡ್ಬೇಕು ನಮ್ಗೆ. ನಂದು 2 ತಿಂಗಳಿಂದ ಬಂದಿಲ್ಲ. 1200 ಬರ್ತಿತ್ತು. ಈಗ 2 ತಿಂಗಳಿಂದ ಪಿಂಚಣಿ ಬಂದಿಲ್ಲ ಸರ್. ಯಾಕೆ ಬಂದಿಲ್ಲ ಏನು ಗೊತ್ತಿಲ್ಲ. ಕೇಳ್ತೀವಿ, ಬರ್ತದೆ ಅಂತಾರೆ. 20 ತಾರೀಕು ಬರ್ತದೆ ಅಂತ, 10 ತಾರೀಕು ಬರುವಲ್ದು. ನನಗೆ 1200 ಬರ್ತಿತ್ತು. ನನ್ನ ಮಗನಿಗೆ 2400 ಬರ್ತಿತ್ತು. ಅವು ಬಂದೇ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಬರ್ತದೆ ಅಂತಾರೆ. ಹೋಗ ಅಂತಾರೆ, ಡಬಲ್ ಅದ ಅಂತಾರೆ, ಏನೇನ ಅಂತವು ಮಾಡೋದಿಲ್ಲಪ್ಪ. ಎಲ್ಲ ಕೆಲಸ ಹಿಂಗಾಗಿಬಿಟ್ಟದು. ಗೌರ್ಮೆಂಟ್ ಲಾಫರ್ವೇ ಅದ. ಗೌರ್ಮೆಂಟ್ ಆಫೀಸರ್ ಲಾಫರ್ವೇ ಯಾರು ಕೆಲಸ ಮಾಡೋಲ್ಲ, ಬರುವಲ್ದು. ಬರೀ ತಹಸೀಲ್ ಆಫೀಸ್ಗೆ ಹೋಗ್ತೀವಿ, ನಾಳೆ ಬರ್ತದ, 8 ದಿವ್ಸ ಮೇಲೆ ಬರ್ತದ, 1 ತಿಂಗಳ ಮೇಲೆ ಬರ್ತದ. ಬಜೆಟ್ ಇಲ್ಲ, ಬಜೆಟ್ ಬಂದ ಮೇಲೆ ಬರ್ತದ. ಮುಂದಿನ ತಿಂಗಳು ಬರ್ರಿ ಅಂತಾರೆ. ಮತ್ತು ತಹಸೀಲ್ ಆಫೀಸ್ಗೆ ಹೋದರೆ ಇನ್ನು 15 ದಿವ್ಸ ಮೇಲೆ ಬರ್ತದ. ನಾನು ಬರ್ಕೊಡ್ತೀನಿ, ಬ್ಯಾಂಕಿಗೆ ಹೋಗ್ರಿ ಅಂತಾರೆ. ಬರೆದು ಕೊಡುವ ಚೀಟಿ ತೊಗೊಂಡು ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನವ್ರು ಇಲ್ಲ, ನಂಬಲ್ಲಿ ಬಂದಿಲ್ಲ, ಇನ್ನು ತಹಸೀಲ್ ಆಫೀಸ್ಗೆ ಹೋಗ್ರಿ ಅಂತಾರೆ. ಬರೀ 3 ತಿಂಗಳಿಂದ ಹಿಂಗೆ ತಿರುಗಾಡಕತ್ತ. ಬಜೆಟ್ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಬಂದ ಮೇಲೆ ಕಳಿಸ್ತೀವಿ ಹೋಗ್ರಿ. ದುಡ್ಡು ಎಲ್ಲ ಹೋಗಂಗಿಲ್ಲ. ಇದ್ರ ಫೋನ್ ಮೇಲೆ ಮೆಸೇಜ್ ಬರ್ತದೆ ಅಂತಾರೆ. ಮೆಸೇಜ್ನೂ ಇಲ್ಲ, ರೊಕ್ಕನೂ ಇಲ್ಲ, ದುಡ್ಡು ಬರೀ ಇದೇ ಆಗ್ಯದ ನೋಡಿ ಸರ್. 3 ತಿಂಗಳಿಂದ ಬರೀ ತಿರುಗಾಡ್ದೇ ಆಗ್ಯದ, ಬಂದೇ ಇಲ್ಲ. 2 ತಿಂಗಳಾಯ್ತು, ಇನ್ನೂ ರೊಕ್ಕ ಬರಲೇ ಇಲ್ಲ. ನನಗೆ ಔಷಧ ಮತ್ತು ಇದು ಮಾಡಲಿಕ್ಕೆ ರೊಕ್ಕನೇ ಇಲ್ಲ. ಅದಕ್ಕೆ ಬೇಜಾರಾಗ್ತದೆ. ಕಾಲು ಬೇರು ಎಲ್ಲ ನೋವ್ತದೆ. 2 ತಿಂಗಳದು ಬರಬೇಕು. 1,200. 2 ತಿಂಗಳಾಯ್ತು ಸರ್, ಬಂದಿಲ್ಲ. ಅಕ್ಕಿ ರೊಕ್ಕಗನ ಬಂದಿಲ್ಲ. 4 ತಿಂಗಳಾಯ್ತು. ಏನು ಬರ್ತಾವ ಅಂತ ನಾವು ಸುಮ್ಮನೆ ಇದ್ದೀವಿ. ನಮ್ಗೇನು ಗೊತ್ತಾ, ಎಷ್ಟು 1200 ಬರ್ತಾವ್ರಿ. 2 ತಿಂಗಳಾಯ್ತು ಬಂದಿಲ್ಲ. ಕಷ್ಟ ಆಗ್ತದ. ಮತ್ತೆ ಜೋಪಡ ಹಾಕೊಂಡಿದ್ದೀವಿ ಅಡಿವಾಗ. ಏನಿಲ್ಲ ನಮ್ಗೆ, ಏನು ಮಾಡ್ತಾ ಇಲ್ಲ. ಕೇಳ್ತೀವಿ, ಅವ್ರು ಏನು ಮಾಡ್ತಾರೆ, ನಂಬರು ಅವ್ರು ಹಾಕ್ಸ್ಕೊಂಡಾಗ ಹಾಕ್ರಿ, ಓಟ್ ಹಾಕ್ತಾರೆ, ಹಾಕ್ಯಂತಾರೆ, ಆಯ್ತು. ನಮ್ಗೆ ಯಾರು ಮಾತಾಡ್ಸೋದಿಲ್ಲ ಅನ್ನ. ಬೇಗ ಹಾಕ್ಬೇಕ್ರಿ, ಮತ್ತೆ ಹಾಕ್ವಲ್ರಲ್ಲ. 2 ತಿಂಗಳಲ್ಲಿ ಬರಲಿಲ್ಲ. माका 2 महिन्याची येऊ जाई. अजून येईल ना, हा वाट पडीचा येता म्हण. 2 ತಿಂಗಳು 1,200. ನನ್ನ ಮಗಗೆ 2,000 ಬರ್ತಾರೆ. 2 ತಿಂಗಳಾಯ್ತು ಬಂದಿಲ್ಲ. ಅವನ ಅಂಗಲ್ ಕಲ್ಕ ಅದಕ್ಕೆ सल्याग अंघोळ करा टाकते काय करू हे जाऊत ना. तिथला ज्ञानशक्ती कमी असा
ते पैसे ते आशिल्ले औषधा बी 2 महिने झाले येईल ना आमका. ನೋಡಿದ್ರಲ್ಲ, ಇದು ಪಿಂಚಣಿದಾರರ ಅಳಲು. ನಮಗೆ 2 ತಿಂಗಳಾಯಿತು, ಇನ್ನೂ ನಮಗೆ ಪಿಂಚಣಿ ಬಂದಿಲ್ಲ. ಇದೇ ಆಧಾರ ನಮಗೆ ಚಿಕಿತ್ಸೆ ಅಂದರೆ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು, ಇದ್ರ ಮೂಲಕನೇ ನಾವು ಮೆಡಿಸಿನ್ ತಗೊಳ್ತಾ ಇದ್ದಿದ್ದು, ಆದರೆ ಇನ್ನೂ ಬಂದಿಲ್ಲ, ನಾವು ಕಾಯ್ಕೊಂಡಿದ್ದೀವಿ, ಇದನ್ನು ಬಿಟ್ಟರೆ ನಮಗೆ ದಿಕ್ಕೇ ಇಲ್ಲ ಅನ್ನೋಂಥ ಮಾತನ್ನು ಪಿಂಚಣಿದಾರರು ಹೇಳ್ತಿದ್ದಾರೆ. ಸರ್ಕಾರ ಗ್ಯಾರಂಟಿ ಎಫೆಕ್ಟ್ನಿಂದ ಈ ರೀತಿ ಪಿಂಚಣಿದಾರರಿಗೆ ಸಂಕಷ್ಟ ಎದುರಾಗ್ತಾ ಇದೆಯಾ ಅಂತ.